ಒಮ್ಮೆ ದೇವಲೋಕದಲ್ಲಿ ಇಂದ್ರದೇವ ಮನುಷ್ಯರ ಮೇಲೆ ಕೋಪಗೊಳ್ತಾನೆ. ಮುಂದಿನ 12 ವರ್ಷಗಳ ಕಾಲ ಭೂಮಿಗೆ ಮಳೆಯೇ ಇಲ್ಲ ಅಂತ ಘೋಷಣೆ ಮಾಡ್ತಾನೆ. ಈ ಮಾತು ಕೇಳಿ ಭೂಮಿಯಲ್ಲಿ ರೈತರು ನಡುಗಿ ಬಿಡ್ತಾರೆ. ಅವರೆಲ್ಲರೂ ಸೇರಿ ದೇವರಲ್ಲಿ ಬೇಡಿಕೊಳ್ತಾರೆ. ಅದಕ್ಕೆ ಇಂದ್ರದೇವ ಹೇಳಿದ, ಮಹಾದೇವ ಶಿವ ತನ್ನ ಡಮರು ನಾದ ಮಾಡಿದಾಗ ಮಾತ್ರ ಮಳೆ ಸುರಿಯುತ್ತೆ. ಆದರೆ ಮನಸ್ಸಿನಲ್ಲಿ ಮಾತ್ರ ಇಂದ್ರ ಶಿವನಿಗೆ ಡಮರು ಬಾರಿಸಬೇಡ ಅಂತ ಹೇಳಿದ್ದ. ರೈತರು ಶಿವನ ಮುಂದೆ ಶರಣಾಗ್ತಾರೆ. ಶಿವ ಶಾಂತವಾಗಿ ಹೇಳಿದ, 12 ವರ್ಷಗಳ ನಂತರ ಮಾತ್ರ ನಾನು ಡಮರು ನಾದ ಮಾಡ್ತೇನೆ ಅಂತ. ಇದನ್ನ ಕೇಳಿದಂತಹ ರೈತರು ಸಂಪೂರ್ಣವಾಗಿ ಭರವಸೆ ಕಳೆದುಕೊಳ್ತಾರೆ. ಮಳೆಯೇ ಇಲ್ಲದಿದ್ರೆ ಕೃಷಿ ಯಾಕೆ ಅಂತ ಕೆಲಸವನ್ನೇ ನಿಲ್ಲಿಸ್ತಾರೆ. ಆದರೆ ಒಬ್ಬ ರೈತ ಮಾತ್ರ ವಿಭಿನ್ನವಾಗಿದ್ದ. ಅವನು ಪ್ರತಿದಿನ ತನ್ನ ಹೊಲಕ್ಕೋಗಿ ಮಣ್ಣನ್ನ ಉಳುಮೆ ಮಾಡಿ ಗೊಬ್ಬರ ಹಾಕಿ ಬೀಜ ಬಿತ್ತುತ್ತಲೇ ಇದ್ದ. ಇತರರು ಅವನನ್ನ ನೋಡಿ ಗೇಲಿ ಮಾಡ್ತಾ ಇದ್ರು, ಹಾಸ್ಯ ಮಾಡ್ತಾ ಇದ್ರು. ಹೀಗೆ ನೋಡಿ ನೋಡಿ 3 ವರ್ಷ ಆದ್ಮೇಲೆ ಅವ್ರು ಕೇಳ್ತಾರೆ, ಮಳೆ ಬರೋದಿಲ್ಲ ಅನ್ನೋದು ಗೊತ್ತಿದ್ದು ಕೂಡ ಯಾಕಿಷ್ಟು ಶ್ರಮ ಹಾಕ್ತೀಯಾ ಅಂತ ಅವನ ಬಳಿ ಕೇಳಿದಾಗ ಅವನು ಮೃದುವಾಗಿಯೇ ಉತ್ತರಿಸಿದ, 12 ವರ್ಷ ಕೃಷಿ ಮಾಡದೇ ಇದ್ರೆ ನನ್ನ ಕೌಶಲ್ಯ ಕಳೆದು ಹೋಗುತ್ತೆ. ಮಳೆ ಬಂದ್ರೂ ನನ್ನ ಮನಸ್ಸು, ನನ್ನ ಹೊಲ, ನನ್ನ ಶ್ರಮ ಸಿದ್ಧವಾಗಿರೋದಿಲ್ಲ. ಈ ಮಾತನ್ನ ಪಾರ್ವತಿ ದೇವಿ ಕೇಳಿಸ್ಕೊಳ್ತಾರೆ. ಅವರು ಶಿವನ್ಗೆ ಹೇಳಿದ್ರು, ನೀನು 12 ವರ್ಷ ಡಮರು ನಾದ ಮಾಡದೇ ಇದ್ರೆ ನಿಮ್ಗೂ ಅಭ್ಯಾಸ ತಪ್ಪಿ ಬಿಡಬಹುದು ಅಂತ ಶಿವನತ್ರ ಪಾರ್ವತಿ ದೇವಿ ಹೇಳ್ತಾರೆ. ಆಗ ಶಿವ ಚಿಂತಿಸ್ತಾರೆ, ಒಮ್ಮೆ ಪರೀಕ್ಷೆ ಮಾಡಿಯೇ ಬಿಡೋಣ ಅಂತ ಡಮರುನಾದ ಮಾಡ್ತಾರೆ. ಕ್ಷಣಾರ್ಧದಲ್ಲೇ ಮೇಘಗಳು ಕವಿದವು, ಮಳೆ ಸುರಿಯತೊಡಗಿತು. ಅಭ್ಯಾಸದಲ್ಲಿ ನಿರತನಾಗಿದ್ದ ಆ ರೈತನ ಹೊಲ ಮಾತ್ರ ಮೊಳಕೆ ಒಡೆದು ಹಸಿರಾಯಿತು. ಇತರರು ನೋಡುತ್ತಲೇ ಉಳಿದ್ರು. ಸ್ನೇಹಿತರೆ, ಇದರ ನೀತಿ ಏನಂದ್ರೆ, ಜೀವನದಲ್ಲಿ ಪರಿಸ್ಥಿತಿಗಳು ಹೇಗೆ ಇರಲಿ, ನಮ್ಮ ಪ್ರಯತ್ನ ಮತ್ತು ಅಭ್ಯಾಸವನ್ನ ಎಂದಿಗೂ ನಿಲ್ಲಿಸಬಾರದು. ಪರಿಸ್ಥಿತಿ ಮನುಷ್ಯನನ್ನ ಸೋಲ್ಸೋದಿಲ್ಲ, ಅಭ್ಯಾಸ ಬಿಟ್ಟಾಗ ಮಾತ್ರ ಮನುಷ್ಯ ಸೋಲ್ತಾನೆ.